ಸೊ ಲೈಫಲ್ಲಿ ಎಕ್ಸ್ಪೆಕ್ಟ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗಲೇ ಸ್ವಲ್ಪ ಮಜಾ ಬರುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಇವತ್ತು ನಾವು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟಾಕ್ಸಿಕ್ ಸಿನಿಮಾದ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ರಿಲೀಸ್ ಡೇಟ್ ಯಾವಾಗ ಏನು ಅಂತ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವತ್ತು. ರಿಲೀಸ್ ಡೇಟ್ ಬಗ್ಗೆ ಒಂದು ಅಂದರೆ ಈಗ ಎಲ್ಲರೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 19ನೇ ತಾರೀಕು 3ನೇ ತಿಂಗಳು 2026. ಸೊ ಎಲ್ಲ ಅಭಿಮಾನಿಗಳಲ್ಲೂ ಒಂದು ಖುಷಿ ತಂದಿದೆ, ಸಿನಿ ರಸಿಕರಲ್ಲೂ ಖುಷಿ ತಂದಿದೆ, ಖುಷಿ ಆಗಿದೆ ಅವರಿಗೆಲ್ಲ ಒಂದು ಖುಷಿ. ಆಲ್ಮೋಸ್ಟ್ ಏನಂತಂದರೆ ಈ ಡೇಟಿಗೆ ಬರುತ್ತಲ್ಲ ಅನ್ನೋ ಫಿಕ್ಸ್ ಆಗಿಬಿಟ್ರಿ. ಈಗ ಫೈನಲ್ ಆಗಿ ಟೀಮ್ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಫಿಕ್ಸ್ ಆಗಿದೆ. ಆದರೆ ಅದ್ರ ಜೊತೆಗೇನೆ ವಿಚಾರಗಳು ಇರೋದ್ರಿಂದ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಏನು ಡೇಟ್ ಫಿಕ್ಸ್ ಮಾಡಿದ್ದಾರೆ ಈಗ 19ನೇ ತಾರೀಕು 3ನೇ ತಿಂಗಳು 2026ಕ್ಕೆ ತುಂಬ ಅಭಿಮಾನಿಗಳಲ್ಲಿ, ಸಿನಿ ಪ್ರೇಕ್ಷಕರಲ್ಲಿ ಖುಷಿಯಾಗಿದೆ. ನಾನು ಆಗಲೇ ಹೇಳಿದಾಗೇ ಒಂದು ಸೆಟ್ ಆಫ್ ಮೈಂಡಲ್ಲಿ ಈ ಒಂದು ಡೇಟಿಗೆ ಬರ್ತೀವಿ ಅಂತ ಏನು ಅಫಿಷಿಯಲ್ ಅನೌನ್ಸ್ ಮಾಡಿದಾರೋ ಒಂದು ರೀತಿಯಲ್ಲಿ ಖುಷಿ ತಂದಿದೆ. ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಬೇಜಾರು ಕೂಡ ಆಗಿದೆ. ಯಾಕೆಂದರೆ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ತುಂಬ ಜನ ಇಟ್ಕೊಂಡಿದ್ರು ಟಾಕ್ಸಿಕ್ ಮೇಲೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಾನು ಕೂಡ ಅಂದ್ಕೊಂಡಿದ್ದೆ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ, ಎಂಡಲ್ಲಿ ಮೇ ಬಿ ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಬಟ್ ಮುಂದಿನ ವರ್ಷಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾಕೆಂದರೆ ಈ ಒಂದು ಸಿನಿಮಾ ಏನಿದೆ ಯಶ್ ಅವರೇ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಆಫ್ಟರ್ KGF ಆದಮೇಲೆ ಒಂದು ಅವರ ಒಂದು ಸ್ಟೈಲ್ ಆಗಿರ್ಬೋದು ಮತ್ತು ಅವರ ಒಂದು ಸಿನಿಮಾ ಕೆರಿಯರ್ ಲೈಫೇ ಚೇಂಜ್ ಆಗಿದೆ. ಆ್ಯಂಡ್ ಸಿನಿಮಾ ಒಂದು ಮೆಥಡೇ ಚೇಂಜ್ ಮಾಡೋದಂಥವ್ರು, ಅಂದರೆ ಈ ರೀತಿಯೂ ಒಂದು ಸಿನಿಮಾ ಮಾಡ್ಬೋದಾ ಅಂತ ಒಂದು ಇಡೀ ಒಂದು ನಮ್ಮ ಭಾರತ ತುಂಬ ಒಂದು ಇಂಡಸ್ಟ್ರಿಗಳಿಗೆ ತೋರಿಸ್ಕೊಟ್ಟಂಥವ್ರು, ಇಡೀ ಇಂಡಿಯಾಗೆ ತೋರಿಸ್ಕೊಟ್ಟಂಥವ್ರು. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾನ ತುಂಬಾ ಒಂದು ಡೆಡಿಕೇಶನಲ್ಲಾಗಿರ್ಬೋದು ಮತ್ತು ಸಿನಿಮಾದ ಒಂದು ಸ್ಟೋರಿ ಮತ್ತು ಒಂದು ವಿಜುವಲ್ಸ್ ಆಗಿರ್ಬೋದು, ಒಂದು VFX ಆಗಿರ್ಬೋದು, CG ವರ್ಕ್ಸ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಸಿನಿಮಾನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಿರೋದು ತಡ ಆಗ್ತಾ ಇದೆ. ಅದು ಹೊರತುಪಡಿಸಿದ್ರೆ ಇನ್ನೇನೂ ಇಲ್ಲ. ಸೊ ಈಗ ಒಂದು ಈ ಡೇಟ್ ಫಿಕ್ಸ್ ಆಗಿರುವಂಥದ್ದು ತುಂಬ ಒಂದು ಖುಷಿಯಾದಂಥ ವಿಚಾರ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಇವತ್ತು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಯಾವುದೋ ಬರುತ್ತೆ ಇವತ್ತು ಅಪ್ಡೇಟು ಅಂತ. ಬಟ್ ಏನಾದರೂ ಒಂದು ಕ್ಲೂ ಕೊಡ್ಬೋದಾಗಿತ್ತು ಅಪ್ಡೇಟ್ ಬರುತ್ತೆ ಅಂತ. ಕೊಟ್ಟಿದ್ರೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಕೊಟ್ಟಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಅಷ್ಟೊಂದು ನೋಡೋಕ್ಕೆ ಹೋಗಿಲ್ಲ ಇವತ್ತು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟೊಂದು ಓಪನ್ ಮಾಡಿರಲಿಲ್ಲ. ಸೊ ಯಾರೋ ಒಬ್ರು ಹೇಳಿದ್ರು ಅನೌನ್ಸ್ಮೆಂಟ್ ಆಗಿದೆ ಅಂತ. ನಾನು ಇಲ್ಲ, ಏನೋ ರೂಮರ್ ಇರಬೇಕು ಬಿಡಿ, ಅಷ್ಟು ಈಸಿಯಾಗಿ ಅವರು ರಿಲೀಸ್ ಡೇಟನ್ನು ಇಷ್ಟು ಬೇಗ ಏನು ಇನ್ಫಾರ್ಮೇಷನ್ ಇಲ್ಲದೆ ಹೇಗೆ ಮಾಡ್ತಾರೆ ಅಂತ. ಬಟ್ ನಾನು ಎಕ್ಸ್ ಖಾತೆಯನ್ನು ತೆಗೆದು ನೋಡಿದಾಗ ಗೊತ್ತಾಯಿತು. ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಅಂತ. ಫೈನಲಿ ನಾವೇನು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ವಿ, ಒಂದು ಅನೌನ್ಸ್ಮೆಂಟ್ ಅಂತೂ ಆಗಿದೆ. ಆ್ಯಂಡ್ ಈ ಒಂದು ಡೇಟು ಆಮೇಲೆ 19ನೇ ತಾರೀಕು 3ನೇ ತಿಂಗಳು 2026. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಟಾಕ್ಸಿಕ್ಕಿಗೆ, ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಒಂದು ಡೇಟಿಗೆ ಫಿಕ್ಸ್ ಆದ್ರಲ್ಲ, ನಾನಂದರೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ ನಾನು, ಡೇಟ್ ಬಗ್ಗೆ ಏನಾದರೂ ಅನೌನ್ಸ್ಮೆಂಟ್ ಕೊಡಿ, ಚಿಕ್ಕಪುಟ್ಟ ಏನಾದರೂ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಇದ್ದೆ. ಸೊ ಈಗಲೂ ಒಂದು ಖುಷಿಯಾಗಿರುವಂಥ ವಿಚಾರ. ಬಟ್ ಈ ಒಂದು ಡೇಟೇ ಫೈನಲೈಸ್ ಆಗಲಿ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಮುಂಬರೋ ದಿನಗಳಲ್ಲಿ ಮತ್ತೆ ಟೀಮ್ ಅವರು ಇದನ್ನು ಮತ್ತೆ ಪೋಸ್ಟ್ಪೋನ್ ಮಾಡುವಂಥದ್ದು ಮಾಡಬಾರ್ದು. ಸೊ ಇನ್ನು ಏನು ಅಪ್ಕಮಿಂಗ್ ಬರ್ತಾ ಹೋಗುತ್ತೋ ಸೊ ಅಪ್ಡೇಟ್ಸ್ಗಳು, ಸಿನಿಮಾದ ಒಂದು ಅಪ್ಡೇಟ್ಸ್ಗಳು ಕೊಡ್ತಾ ಹೋಗಿ ಮೇಲೆ ಒಂದು ಅಪ್ಡೇಟ್ಗಳು ಬರಲಿ. ಆ್ಯಂಡ್ ಬೇಗ ಸಿನಿಮಾ ಥಿಯೇಟ್ರಿಗೆ ಬರಲಿ. ಆ್ಯಂಡ್ ತುಂಬ ವರ್ಷಗಳೇ ಆಗೋಯ್ತು ಯಶ್ ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ. ಆದಷ್ಟು ಬೇಗ ಟಾಕ್ಸಿಕ್ಕಿಗೆ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಸಿನಿಮಾದ ಒಂದು ಚಿಕ್ಕ ತುಣುಕಿನ ಒಂದು ವಿಡಿಯೋ ನಾವು ಲಾಸ್ಟ್ ಟೈಮಲ್ಲಿ ಏನು ರಿಲೀಸ್ ಮಾಡಿದ್ರು, ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ರಿಲೀಸ್ ಮಾಡ್ತಾರಾ ಏನು ಕತೆ, ಸೊ ಅದರಲ್ಲೂ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ನೀವೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಪ್ಕಮಿಂಗ್ ಇವೆಂಟ್ಗೆ, ಅಪ್ಕಮಿಂಗ್ ಅಪ್ಡೇಟ್ಗೆ, ಸೊ ಕಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಡೇಟು ಮತ್ತು ವರ್ಷಕ್ಕೆ ರಿಲೀಸ್ ಆಗ್ತದೆ 19/3/2026 ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೇಟಿಂಗ್ ಫಾರ್ ಎ ಟಾಕ್ಸಿಕ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.